ಎಷ್ಟು ಟೈಮ್ ಹಿಡಿಯುತ್ತೆ ನಿಮಗೆ ಒಂದು ಕೊಲಾಬ್ರೇಷನ್ ವರ್ಕ್ ಮಾಡ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ವರ್ಕ್ ಹೇಗ್ ನಡೆಯುತ್ತೆ? ಬ್ಯಾಕ್ ಗ್ರೌಂಡ್ ವರ್ಕ್. ಸೊ ಬ್ಯಾಕ್ ಗ್ರೌಂಡ್ ಆಫ್ ಬ್ರ್ಯಾಂಡಿಂಗ್ ಅಥವಾ ಕೊಲಾಬ್ರೇಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಯೂಶ್ವಲಿ ನಾನು ಯಾರನ್ನೂ ಅಪ್ರೋಚ್ ಮಾಡಲ್ಲ. ಟು ಬಿ ಇಟ್ಸ್ ನಾಟ್ ಬಿಕಾಸ್ ಆಫ್ ದಿ ಹೆಡ್ ವೇಟ್ ಅಥವಾ ಏನೋ ನನ್ ತುಂಬಾ ದೊಡ್ಡೋಳು ಅದಕ್ಕೆ ಅಪ್ರೋಚ್ ಮಾಡಲ್ಲ ಅಂತ ಇಲ್ಲ. ನನ್ಗೆ ಹೆಂಗ್ ಅನ್ಸಿದ್ರೆ, ನಿಮ್ಗೆ ಯಾರು ಇಷ್ಟ ಆದ್ರೆ ನೀವು ಬಂದು ಮಾತಾಡಿಸ್ತೀರಾ, ನನ್ಗೆ ಏನಾರು ಇಷ್ಟ ಆದ್ರೆ ನಾನು ಮಾತಾಡಿಸ್ತೀನಿ. ಗೊತ್ತಿರೋದ್ರೆ ಪರಿಚಯ ಅಂದ್ರೆ ಪರವಾಗಿಲ್ಲ, ಬಟ್ ಇದು ಬ್ರ್ಯಾಂಡ್ಸ್ ಅಲ್ವಾ. ಮೇ ಬಿ ನಾನು ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇರುತ್ತೆ ಅಲ್ವಾ, ಅಂಡ್ ನಂಗೆ ರಿಜೆಕ್ಷನ್ ಬರುತ್ತೆ ಅಂತನೋ ಅಥವಾ ಏನೋ ನಂಗೆ ಗೊತ್ತಿಲ್ಲ, ನಾನು ಅಪ್ರೋಚ್ ಮಾಡಲ್ಲ, ಅವರೇ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿದಾಗ ಆಬ್ವಿಯಸ್ಲಿ ಇದು ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಅಥವಾ ಮೆಸೇಜಸ್ ಎಕ್ಸ್ಚೇಂಜ್ ಆಗುತ್ತೆ. ಅಂಡ್ ಅವ್ರಿಗೆ ಏನ್ ಬೇಕಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ನನ್ಗೆ ಹೆಂಗ್ ವರ್ಕ್ ಆಗುತ್ತೆ, ನನ್ನ ಆಡಿಯನ್ಸ್ಗೆ ಎಂಗೇಜಿಂಗ್ ಆಗಿರುತ್ತೆ, ಅಂಡ್ ನನ್ಗೆ ಪ್ರಾಡಕ್ಟ್ ಓಕೆನಾ, ನನ್ನ ಆಡಿಯನ್ಸ್ಗೆ ಮತ್ತೆ ನನ್ಗೆ ಉಪಯೋಗ ಇದೆಯಾ, ಮತ್ತೆ ಇದರಿಂದ ಯಾವ ತರ ಸ್ಕ್ರಿಪ್ಟ್ ಮಾಡಿದ್ರೆ ಯಾವ ತರ ರೀಚ್ ಔಟ್ ಮಾಡ್ಬೋದು. ಅಂಡ್ ನಾನು ಮಾರ್ಕೆಟಿಂಗ್ ಕಾಂಟೆಂಟ್ ಮಾಡ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಕ್ ಇಷ್ಟ ಆಗಲ್ಲ. ಸೊ ದೇರ್ ವಿಲ್ ಬಿ ಕಾಲ್ಸ್ ಇರುತ್ತೆ, ಮೆಸೇಜಸ್ ಇರುತ್ತೆ, ವಾಯ್ಸ್ ನೋಟ್ಸ್ ಇರುತ್ತೆ. ಅವ್ರು ಹಿಂಗ್ ಹೇಳ್ತಾರೆ, ನಾನು ಹಿಂಗ್ ಹೇಳ್ತೀನಿ, ಅದು ವರ್ಕ್ ಆಗಲ್ಲ, ಇದು ವರ್ಕ್ ಆಗಲ್ಲ. ಸೊ ಇಟ್ಸ್ ಲೈಕ್ ಅ ಪ್ರಾಸೆಸ್. ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಅ ಪ್ರಾಜೆಕ್ಟ್. ನೀವು ಹೆಂಗೆ ಆಫೀಸಲ್ಲಿ ಪ್ರಾಜೆಕ್ಟ್ ನ ನೀವು ಒಂದು ಟೀಮ್ ಕುತ್ಕೊಂಡು ಡಿಸ್ಕಸ್ ಮಾಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಒನ್ ಪರ್ಸನ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರಿಗೆ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಅಥವಾ ಇಮೇಲ್ ಮಾಡ್ತೀನಿ. ಸೊ ಆ ಇಮೇಲ್ ಮಾಡಿದ ಸ್ಕ್ರಿಪ್ಟ್ ನ ಅವ್ರೊಬ್ಬರೇ ಡಿಸಿಷನ್ ಆಗಲ್ಲ. ಅಂಡ್ ಆಲ್ಸೋ ಇಫ್ ದೇ ಆರ್ ಸೆಲೆಕ್ಟಿಂಗ್ ಅನ್ ಇನ್ಫ್ಲೂಯೆನ್ಸರ್, ಏನಾಗುತ್ತೆ, ಅವ್ರದ್ದು ನಮ್ಮ ಪ್ರೊಫೈಲ್ ನ ಅವ್ರ ಟೀಮ್ ಕಳ್ಸಿರ್ತಾರೆ. ಅಂಡ್ ದೇರ್ ಮಾರ್ಕೆಟಿಂಗ್ ಟೀಮ್, ದೇರ್ ಪ್ರಮೋಷನ್ ಟೀಮ್, ದೇರ್ ಬಜೆಟ್ ಟೀಮ್ ಎಲ್ಲರೂ ಅಗ್ರಿ ಮಾಡ್ಬೇಕು ನಮ್ಮ ಬಜೆಟ್ಗೆ, ಅವ್ರ ಬಜೆಟ್ ಇದೆಯಾ. ಸೊ ಅವ್ರ ಟೀಮ್ ಜೊತೆ ರನ್ ಮಾಡ್ತಾರೆ. ಆ ಸ್ಕ್ರಿಪ್ಟ್ ಓಕೆ ಆಗತ್ತೆ, ಅವ್ರು ಓಕೆ ಆಗಲ್ಲ, ಅಥವಾ ಡೆಡ್ ಲೈನ್ಸ್ ಇರುತ್ತೆ, ಅರ್ಜೆಂಟ್ ಆಗಿ ಶೂಟ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಇಟ್ ಈಸ್ ಲೈಕ್ ಅವ್ರ ಟೀಮು ನಾನು, ಅವ್ರದ್ದೊಂದು ಟೀಮ್ ಇರುತ್ತೆ, ಇಲ್ಲಿ ನಾನು ಒಬ್ಳೆ ನನ್ನ ಟೀಮ್ ಆಗಿ ವರ್ಕ್ ಮಾಡ್ತೀನಿ. ಅಂಡ್ ನಂದು ಲೈವ್ ಹೋಗೋ ಎಷ್ಟೊಂದು ರೀಲ್ಸ್ ಅಥವಾ ಎಷ್ಟೊಂದು ಕೊಲಾಬ್ರೇಷನ್ಸ್ ಇರುತ್ತೆ, ಆ ಡೇಟಿಗೆ ನಾನು ಫ್ರೀ ಇರ್ತೀನಿ ಆ ರೀಲ್ಸ್. ಬಿಕಾಸ್ ನಾನು ಇವತ್ತು ಒಂದಿನ ಒಂದ್ ರೀಲ್ ಹಾಕ್ತೀನಿ, ಕೊಲಾಬ್ರೇಷನ್ ರೀಲ್ ಅಂದ್ರೆ ಅದೇ ದಿನ ಇನ್ನೊಂದು ಬ್ರ್ಯಾಂಡ್ ಅದು ಹಾಕಿದ್ರೆ ಚೆನ್ನಾಗ್ ಅನ್ಸಲ್ಲ ಅದು. ಬಿಕಾಸ್ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಇವ್ರ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ನಾನು ಅಟ್ಲೀಸ್ಟ್ 1-2 days ಗ್ಯಾಪ್ ಕೊಡ್ತೀನಿ, ಇಲ್ಲ 24 hours ಅಟ್ಲೀಸ್ಟ್ ನಾನು ಒಂದು ಗ್ಯಾಪ್ ಕೊಡ್ತೀನಿ. ಇದೆಲ್ಲ ಡಿಸ್ಕಷನ್ ಆಗ್ತಾ ಇರುತ್ತೆ. ಒಂದೊಂದ್ ಟೈಮ್ ಏನಾಗ್ಬಿಡುತ್ತೆ, ನನ್ಗೆ ಅವ್ರಿಗೆ ಆಗ್ ಬರಲ್ಲ, ಅವ್ರದ್ದು ಆಟಿಟ್ಯೂಡ್ ಆಗ್ಲಿ ಅಥವಾ ದ ಟೋನ್ ಆಫ್ ಸೆಂಡಿಂಗ್ ಮೆಸೇಜಸ್ ಆಗ್ಲಿ ಅಥವಾ ದ ವೇ ದೇ ಕಾಂಟ್ಯಾಕ್ಟ್, ಯುನೋ ಇವಾಗ್ಲೇ ಬೇಕು, ಲೈಕ್ ಇವಾಗ್ಲೇ ಬೇಕಂದ್ರೆ ಐ ಆಮ್ ನಾಟ್ ಯುವರ್ ಸ್ಲೇವ್. ಲೈಕ್ ನಾನೇನ್ 9 to 5 ಜಾಬ್ ಮಾಡ್ತಾ ಇಲ್ಲ, ನೀನ್ ನನ್ ಮ್ಯಾನೇಜರ್ ಅಲ್ಲ, ನೀನ್ ನನ್ ಬಾಸ್ ಅಲ್ಲ, ನೀನ್ ಹೇಳಿದ ತಕ್ಷಣ ನಾನು ಮಾಡ್ಬಿಡಕ್ಕೆ. ಯು ಕೇಮ್ ಟು ಮೀ ಫಾರ್ ಅ ವರ್ಕ್ ಅಂಡ್ ನನಗೆ ಟೈಮ್ ಕೊಡ್ಬೇಕು. ಟೈಮ್ ಕೊಟ್ಟು ನಾನು ಡೆಡ್ ಲೈನ್ ಅಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಯು ಹ್ಯಾವ್ ದಟ್ ಅಥಾರಿಟಿ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರನು ನನ್ನ ವರ್ಕ್ ಡೆಲಿವರಿ ಆಗೋವರೆಗೂ ನಾನು ಪೇಮೆಂಟ್ ತಗೊಳಲ್ಲ. ಬಿಕಾಸ್ ಐ ಡೋಂಟ್ ಗಿವ್ ದಮ್ ದ ಚಾನ್ಸ್ ಟು ಟೇಕ್ ದಿ ಅಥಾರಿಟಿ ಆನ್ ಮೀ. ನಾನು ಕೆಲಸ ಮುಗಿಸಾದ್ಮೇಲೆ I will leave them for like 2 days ಆದ್ಮೇಲೆ ಕೇಳ್ತೀನಿ ವೆರಿ ಪೊಲೈಟ್ ಆಗಿ, ಐ ಜಸ್ಟ್ ವಾಂಟೆಡ್ ಟು ನೋ ವೆನ್ ಕ್ಯಾನ್ ದ ಪೇಮೆಂಟ್ಸ್ ಬಿ ಡನ್, ಆ ತರ ಕೇಳ್ತೀನಿ. ಅಥವಾ ಇನ್ವಾಯ್ಸ್ ರೇಸ್ ಮಾಡ್ಬೇಕಾ, ರೇಸ್ ಮಾಡ್ತೀನಿ. ಇನ್ ದಿಸ್ ಬ್ಯಾಕ್ ಗ್ರೌಂಡ್ ಇಷ್ಟೆಲ್ಲ ನಡೀತಾ ಇರುತ್ತೆ. ಎಲ್ಲ ಏನಾಗ್ಬಿಡುತ್ತೆ ಒಂದೊಂದ್ಸರಿ, ಬಿಕಾಸ್ ಆಫ್ ದಿ ಈಗೋ ಕ್ಲಾಶ್, ಇಟ್ ಕುಡ್ ಬಿ ಮೈ ಸೆಲ್ಫ್ ಹ್ಯಾವಿಂಗ್ ಅನ್ ಈಗೋ, ಆರ್ ಅವ್ರದ್ದು ಟೋನ್ ಅಥವಾ ಅವ್ರ ಈಗೋ ಇಂದನೋ ಕ್ಯಾನ್ಸಲ್ ಆಗ್ಬಿಡತ್ತೆ. ನಾನೇ ಕ್ಯಾನ್ಸಲ್ ಮಾಡ್ತೀನಿ ಆಯ್ತಾ. ಅವ್ರು ಹೇಳ್ತಾರೆ ಇಲ್ಲ ಯು ಟೇಕ್ ಯೋರ್ ಟೈಮ್ ಅಂತ. ಬಟ್ ನನ್ಗೆ ಐ ವುಡ್ ಬಿ ಡ್ರೈನ್ಡ್ ಔಟ್. ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ವೈ ಶುಡ್ ಐ ಇವನ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಇವ್ರ ಹತ್ರ, ಈ ಬುದ್ಧಿ ಇಲ್ದೇ ಇರೋರ ಹತ್ರ ನಾನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕು ನಾನು, ಇದಿಲ್ಲ ಅಂದ್ರೆ ಇನ್ನೊಂದು ಆಪರ್ಚುನಿಟಿ ನನ್ಗೆ. ಸೊ ದಿಸ್ ಇಸ್ ಹೌ ದ ಬ್ಯಾಕ್ ಗ್ರೌಂಡ್ ವರ್ಕ್ಸ್. ಅಂಡ್ ಅವ್ರದ್ದು ಟ್ಯಾಂಟ್ರಮ್ಸ್ ಇರುತ್ತೆ, ಅವ್ರದ್ದು ಆಟಿಟ್ಯೂಡ್ ಇರುತ್ತೆ. ಯು ಶುಡ್ ಆಲ್ವೇಸ್ ಪುಟ್ ಅಪ್ ವಿತ್ ದ್ಯಾಟ್. ಒಂಥರ ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ, ತುಂಬಾ ಕಷ್ಟ ಅನ್ಸ್ತಾ ಇರುತ್ತೆ. ಬಟ್ ಅಗೇನ್ ಮನಿ ಈಸ್ ಇಂಪಾರ್ಟೆಂಟ್. Money can buy happiness, but not peace. For this sake of money, I can't lose out on my peace ಅಲ್ವಾ. ಅದಕ್ಕೆ ಏನ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ನನ್ಗೆ ಇಷ್ಟೊಂದು ಸ್ಟ್ರೆಸ್ ತಗೊಂಡು, ಇಷ್ಟೊಂದು ಟ್ಯಾಂಟ್ರಮ್ಸ್ ತಗೊಂಡು ನಿಮ್ ಜೊತೆ ವರ್ಕ್ ಮಾಡಕ್ ಇಷ್ಟ ಇಲ್ಲ, ಐ ವಿಲ್ ಕ್ಯಾನ್ಸಲ್ ಔಟ್. ಅಂಡ್ ಅವ್ರ ಇಮೇಲ್ ಕಳ್ಸಿದ್ರೆ ಐ ವಿಲ್ ಟೆಲ್ ದಮ್ ವೆರಿ ಪೊಲೈಟ್ಲಿ ದಟ್ ವಿ ಅಗ್ರೀಡ್ ಆನ್ ಸೋ ಅಂಡ್ ಸೋ, ಬಟ್ ದ ವೇಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಸೋ ಅಂಡ್ ಸೋ ಇಸ್ ನಾಟ್ ಅಪ್ರಿಶಿಯೇಟೆಡ್. ಸೊ ಐ ವುಡ್ ಲೈಕ್ ಟು ವಿಡ್ರಾ ಮೈ ಸೆಲ್ಫ್. ಡೂ ಲೆಟ್ ಮಿ ನೋ, ಬಿಕಾಸ್ ಐ ಹ್ಯಾವ್ ನಾಟ್ accepted any payments and I'm free to go. And there is no agreement that I've signed. It is because of their pressure I'm trying to back out myself, because money can buy happiness but not my peace. I want that peaceful work place for myself. ಯೂಶಲಿ ಏನ್ ಈ ತರ ಕಾನ್ಫ್ಲಿಕ್ಟ್ಸ್ ಆಗೋದಕ್ಕೆ ಏನ್ ರೀಸನ್ ಅಂದ್ರೆ ನಿಮ್ದು ಎಕ್ಸಾಂಪಲ್ಸ್? ಏನಾಗುತ್ತೆ ಗೊತ್ತಾ, ಇವಾಗ ಅವರು ನನ್ನನ್ನ ಈ ತರ ನೋಡಿರ್ತಾರೆ, ಒಂದು ನೀಶ್ ಕಾಂಟೆಂಟ್ ಅಲ್ಲಿ ನೋಡಿರ್ತಾರೆ. ಇದೇ ಕಾಂಟೆಂಟ್ ತರನೇ ಕ್ರಿಯೇಟ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಾನು ನೀವು ಅದೇ ತರ ಕ್ರಿಯೇಟ್ ಮಾಡಕ್ ಆಗಲ್ಲ. ನೀವು ಆಲ್ರೆಡಿ ಈ ಐಡಿಯಾನ ನೀವು ಒಂದೊಂದು ಬ್ರ್ಯಾಂಡ್ಗೆ ಯೂಸ್ ಮಾಡಿದ್ದೀರಾ. ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ, ಬೇರೆ ಯಾರೋ ಕ್ರಿಯೇಟ್ ಮಾಡಿರೋದನ್ನ ಕಳ್ಸಿಬಿಟ್ಟು ಈ ತರ ಕ್ರಿಯೇಟ್ ಮಾಡಿ. ಅವ್ರು ಆಲ್ರೆಡಿ ಕ್ರಿಯೇಟ್ ಮಾಡಿದಾರಲ್ವಾ, ಇಟ್ ಇಸ್ ದೇರ್ ಓನ್ಸ್. ಕಾಪಿ ಅನ್ನೋದಕ್ಕಿಂತ ರೀಕ್ರಿಯೇಟ್ ಮಾಡ್ಬೇಕು ಅಂದ್ರೂ ನಿಮ್ ಬ್ರ್ಯಾಂಡ್ಗೆನೆ ಅದು ಯೋಗ್ಯತೆ ಕಮ್ಮಿ ಆಗುತ್ತೆ.
ಸೊ ಅದನ್ನ ನಾನು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ ಅದು, ಅಂಡ್ ಅವ್ರಿಗೆ ಏನ್ ಬೇಕಂತ ಗೊತ್ತಿರಲ್ಲ. ಸ್ಕ್ರಿಪ್ಟ್ ಕಳಿಸ್ತೀನಿ, ಒಪ್ಕೊಂಡಿರ್ತಾರೆ, ಆ ಸ್ಕ್ರಿಪ್ಟ್ ಪ್ರಕಾರನೇ ಮಾಡಿರ್ತೀನಿ. ಲಾಸ್ಟ್ ಅಲ್ಲಿ ಏನೋ ಹೇಳ್ತಾರೆ, ಇನ್ನೊಂದ್ ಏನೋ ಚೇಂಜಸ್ ಅಂತಾರೆ. ಇವಾಗ ಒಂದ್ ಚೇಂಜಸ್ ಮಾಡ್ಬೇಕಂದ್ರೆ ನಾನ್ ಯಾವ ಟೈಮಲ್ಲಿ ಶೂಟ್ ಮಾಡಿದೆ, ಯಾವ ಲೈಟಿಂಗ್ ಇತ್ತು, ಮತ್ತೆ ಯಾವ ಕಾಸ್ಟ್ಯೂಮ್ ಹಾಕೊಂಡಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ರೀಸೆಂಟ್ ಆಗಿ ಒಂದು ಟೀ ಬ್ರ್ಯಾಂಡ್ ಮಾಡಿದೆ, ಒಂಚೂರು ಲಾಂಗ್ ಹೇರ್ ಇತ್ತು, ನನ್ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು, ನಾನು ಮಾಡಿಸ್ತಾ ಇಲ್ಲ. ಬಿಕಾಸ್ ಅವ್ರು ಏನಾದ್ರು ಚೇಂಜಸ್ ಕೇಳಿದ್ರೆ ಶಾರ್ಟ್ ಹೇರ್ ಇರುತ್ತೆ. ಆ ಕ್ಲಿಪ್ ನಾನು ಜಾಯಿನ್ ಮಾಡಿದ್ರೆ ತುಂಬಾ ಗಲೀಜಾಗಿ ಕಾಣಿಸುತ್ತೆ ವಿಡಿಯೋ. ಬಟ್ ನಾನು ಎಂಟೈರ್ ವಿಡಿಯೋನ ನಾನು ತಿರ್ಗಾ ಹೊಸದಾಗಿ ಶೂಟ್ ಮಾಡಕ್ಕೂ ಆಗಲ್ಲ. ಸೊ ದೀಸ್ ಆರ್ ಆಲ್ ದ ಕಾನ್ಫ್ಲಿಕ್ಟ್ಸ್ ಅಂಡ್ ದೀಸ್ ಆರ್ ದ ಥಿಂಗ್ಸ್ ದಟ್ ಅವ್ರಿಗೆ ಗೊತ್ತಿರಲ್ಲ ಏನ್ ಬೇಕು ಅಂತ. ವಿಡಿಯೋ ಕಳ್ಸಾದ್ಮೇಲೆ ಆ ತರ ಇರ್ಬೇಕಾಗಿತ್ತು, ಈ ತರ ನಿಮ್ಗೆ ಆ ತರ ಇರ್ಬೇಕಾಗಿತ್ತು ಅಂದ್ರೆ ನಾನು ಸ್ಕ್ರಿಪ್ಟ್ ಕಳ್ಸಿದ್ದೆ ಅಲ್ವಾ ನಿಮ್ಗೆ, ನೀವ್ ಅಪ್ರೂವ್ ಮಾಡಿದ್ವಿ, ಯು ರನ್ ಇಟ್ ವಿತ್ ಯುವರ್ ಟೀಮ್. ನಿಮ್ ಟೀಮ್ ಒಪ್ಪದ್ಮೇಲೆನೆ ನಾನ್ ಶೂಟ್ ಮಾಡೋದ್ಕಿಂತ 1 hour ಮುಂಚೆನೂ ಕೇಳ್ದೆ, ಇಸ್ ದಿಸ್ ದ ಫೈನಲ್ ಸ್ಕ್ರಿಪ್ಟ್? ಯು ಸೆಡ್ ಎಸ್. ಐ ಹ್ಯಾವ್ ಶಾಟ್ ಎವ್ರಿಥಿಂಗ್ ಆಸ್ ಪರ್ ಇಟ್. ಸ್ಕ್ರಿಪ್ಟ್ ಅಲ್ಲಿ 39 seconds ಅಲ್ಲಿ ಪ್ರಾಡಕ್ಟ್ ರಿವೀಲ್ ಆಗ್ತಾ ಇದೆ, ವಿಚ್ ವಾಸ್ ಅಪ್ರೂವ್ಡ್ ಬೈ ಯೋರ್ ಟೀಮ್. ನಾವ್ ಆಫ್ಟರ್ ಐ ಶಾರ್ಟ್ ಅಂಡ್ ಸೆಂಟ್ ಯು ಅ ವಿಡಿಯೋ, ನೀವು ಹೇಳ್ತಿದ್ರೆ 39 seconds ಅಲ್ಲಿ ಪ್ರಾಡಕ್ಟ್ ರಿವೀಲ್ ಆಗ್ತಾ ಇದೆ, ವಿ ವಾಂಟ್ ಇಟ್ ಇನ್ ಫ್ರಂಟ್. ಏನ್ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ ನಿಮ್ಗೆ? ಮಣ್ ತಿಂತ ಇದ್ರ? ಮುಂಚೆನೆ ಹೇಳಿರ್ಬೋದಿತ್ತಲ್ವಾ 15 seconds ಅಲ್ಲೇ ಪ್ರಾಡಕ್ಟ್ ರಿವೀಲ್ ಮಾಡಿ ಅಂತ. ಅದೇ ತರ ಸ್ಕ್ರಿಪ್ಟ್ ಕಳ್ಸಿರ್ಬೇಕಿತ್ತಲ್ವಾ? ಇವಾಗ ನಾನು ಶೂಟ್ ಮಾಡಾದ್ಮೇಲೆ ನೀವು ತಿರ್ಗಾ ರೀಶೂಟ್ ಮಾಡಿದ್ರೆ ನಂಗೆ ತಲೆ ಕೆಟ್ಟಿದೆ ಪೂರ್ತಿ ರೀಶೂಟ್ ಮಾಡಕ್ಕೆ. ಐ ಕಾಂಟ್ ಡೂ ದಟ್. ಇದೇ ಈ ತರ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅವ್ರಿಗೆ ಗೊತ್ತಿರಲ್ಲ ಏನ್ ಬೇಕು ಅಂತ. ಜಸ್ಟ್ ಬಿಕಾಸ್ ನನ್ನ ಎಂಗೇಜ್ಮೆಂಟ್ ಚೆನ್ನಾಗಿದೆ ಅಂತ ಬರ್ತಾರೆ. ನನ್ನ ಎಂಗೇಜ್ಮೆಂಟ್ ಚೆನ್ನಾಗಿತ್ತು ಅಂದ್ರೆ ಯು ಲಿವ್ ಇಟ್ ಟು ಮೀ. ಕ್ರಿಯೇಟಿವಿಟಿ ಬಿಟ್ಬಿಡಿ. ನೀವು ನಿಮ್ದೊಂದು ಸರ್ಟನ್ ಗೈಡ್ಲೈನ್ಸ್ ಕೊಡಿ. ಇಷ್ಟು ನಿಮಿಷದಲ್ಲಿ ನೀವು ಪ್ರಾಡಕ್ಟ್ಸ್ ತೋರಿಸ್ಬೇಕು, ಇದೇ ತರ ಇರ್ಬೇಕು, ಹಂಗಿರ್ಬೇಕು ಅಂತ. ನೀವು ಅದ್ನೇನೋ ಮಾಡ್ದಲೇನೆ 3-4 ಸ್ಕ್ರಿಪ್ಟ್ ಕಳಿಸ್ತೀನಿ, ಅದ್ರೊಳಗೆ ಒಂದ್ ಸ್ಕ್ರಿಪ್ಟ್ ನ ನೀವು ಗಜಿಬಿಜಿ ಮಾಡಿ ಏನೋ ಮಾಡ್ಬಿಟ್ಟು ಕಳಿಸ್ತೀರಾ. ಅದನ್ನು ಶೂಟ್ ಮಾಡಿ ಕಳ್ಸಿದ್ಮೇಲೆ ತಿರ್ಗಾ ಇನ್ನೊಂದ್ ಏನೋ ಹೇಳ್ತೀರಾ, ಪಿತ್ತ ನತ್ತಿಗೆ ಇರ್ಬಿಡುತ್ತೆ ನನ್ಗೆ. ಅವಾಗ ನಾನು ಹೇಳ್ತೀನಿ, ನನಗೆ ನಿಮ್ ದುಡ್ಡು ಬೇಡ, ನನ್ ವರ್ಕ್ ಬೇಡ, ನನ್ ವರ್ಕ್ ಮಾಡೋದು ನನ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಐ ವಿಲ್ ನಾಟ್ ಇವನ್ ಪಬ್ಲಿಷ್ ಇಟ್, ಐ ವಿಲ್ ಪುಟ್ ಇಟ್ ಇನ್ ವೇನ್, ಇಟ್ಸ್ ಓಕೆ ಫೈನ್. ಸುಮ್ಮನೆ ಆಗ್ಬಿಡ್ತೀನಿ. ಅಂಡ್ ಐ ವಿಲ್ ನಾಟ್ ವರ್ಕ್ ಟು ದೆಮ್. ನಾನು ತಿರ್ಗಾ ಹೋಗಲ್ಲ ಅವ್ರ ಜೊತೆ ವರ್ಕ್ ಮಾಡಕ್. ಅವ್ರ ತಿರ್ಗಾ ಬೇರೆ ಟೀಮ್, ಬೇರೆ ಅವ್ರದ್ದು ಒಂದು ಬ್ರ್ಯಾಂಡ್ ಅಲ್ಲಿ ಸರ್ಟನ್ ಪ್ರಾಡಕ್ಟ್ಸ್ ಇರುತ್ತಲ್ವಾ. ಸೊ ಒಂದ್ ಪ್ರಾಡಕ್ಟ್ ಒಂದ್ ಟೀಮ್ ಅಪ್ರೋಚ್ ಮಾಡಿರುತ್ತೆ, ಇನ್ನೊಂದು ಡಿಫ್ರೆಂಟ್ ಪ್ರಾಡಕ್ಟ್ಗೆ ಇನ್ನೊಂದು ಟೀಮ್ ಅಪ್ರೋಚ್ ಮಾಡಿದ್ರು ನನ್ಗೆ ವರ್ಕ್ ಮಾಡಕ್ ಇಷ್ಟ ಆಗಲ್ಲ. ಬಿಕಾಸ್ ಆಫ್ ಒನ್ ಪರ್ಸನ್ ಐ ಲಾಸ್ಟ್ ಟ್ರಸ್ಟ್ ಆನ್ ದಟ್ ಬ್ರ್ಯಾಂಡ್ ಇಟ್ ಸೆಲ್ಫ್. ಐ ಡೋಂಟ್ ವಾಂಟ್ ಟು ವರ್ಕ್. ಬಿಕಾಸ್ ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಐ ಡೋಂಟ್ ವಾಂಟ್ ಟು ಲೂಸ್ ಔಟ್ ಆನ್ ಮೈ ಪೀಸ್ ಅಂಡ್ ಐ ಡೋಂಟ್ ವಾಂಟ್ ಟು ಗೋ ಥ್ರೂ ಸ್ಟ್ರೆಸ್. ನಂಗೆ ನಿದ್ದೆಲೆಲ್ಲ ಕಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಮಾಡಿದ್ರೆ ಒಂದು ಕ್ಲಿಯರ್ ಆಗಿ ಮಾಡ್ಬೇಕು ನನ್ನ ವರ್ಕ್ ನ, ಇಲ್ಲಾಂದ್ರೆ ನಾನು ಮಾಡಲ್ಲ. ಸೊ ದಟ್ ಇಸ್ ಹೌ ಐ ಆಮ್. ಅಂಡ್ ಈ ತರ ಸ್ಟ್ರೆಸ್ ತಗೊಂಡು ನಾನು ಮಾಡಿ ಇಟ್ ವಿಲ್ ಆಲ್ ಗೋ ಇನ್ ವೇನ್. ಐ ಡೋಂಟ್ ವಾಂಟ್ ಟು ಡೂ ಇಟ್. ಸೊ ಇಟ್ ಟೇಕ್ಸ್ ಅ ಲಾಟ್ ಇನ್ ದ ಬ್ಯಾಕ್ ಗ್ರೌಂಡ್.